ನಟ ಒಳ್ಳೆ ಹುಡುಗ ಪ್ರಥಮ್ಗೆ ಕೊನೆಗೂ ಬಿಗ್ ವಿಕ್ಟರಿ ಸಿಕ್ಕಿದೆ. ಪ್ರಥಮ್ಗೆ ಬೆದರಿಕೆ ಹಾಕಿದ ಇಬ್ಬರು ಖತರ್ನಾಕ್ಗಳನ್ನ ಅಂಧರ ಮಾಡಲಾಗಿದೆ. ರೌಡಿ ಶೀಟರ್ಗಳಾದ ಯಶಸ್ವಿನಿ, ಬೇಕರಿ ರಘು ಅಂಧರಾಗಿದ್ದಾರೆ. ನಟ ಒಳ್ಳೆ ಹುಡುಗ ಪ್ರಥಮ್ಗೆ ಕೊನೆಗೂ ಬಿಗ್ ವಿಕ್ಟರಿ ಸಿಕ್ಕಿದೆ. ಪ್ರಥಮ್ಗೆ ಬೆದರಿಕೆ ಹಾಕಿದ ಇಬ್ಬರು ಖತರ್ನಾಕ್ಗಳನ್ನ ಅಂಧರ ಮಾಡಲಾಗಿದೆ. ರೌಡಿ ಶೀಟರ್ಗಳಾದ ಯಶಸ್ವಿನಿ, ಬೇಕರಿ ರಘು ಅಂಧರಾಗಿದ್ದಾರೆ. ದೊಡ್ಡಬಳ್ಳಾಪುರ ಪೊಲೀಸರಿಂದ ಯಶಸ್ವಿನಿ, ಬೇಕರಿ ರಘು ಅರೆಸ್ಟ್ ಆಗಿದ್ದಾರೆ. ನಟ ದರ್ಶನ್ ಬಗ್ಗೆ ಮಾತನಾಡಿದ್ದಕ್ಕೆ ಧಮಕಿ ಹಾಕಿದ್ದಂತಹ ಆರೋಪಿಗಳು ಪ್ರಥಮ್ನ ಕಿಡ್ನಾಪ್ ಮಾಡಿ ಚಾಕು, ಡ್ರ್ಯಾಗರ್ ತೋರಿಸಿ ಬೆದರಿಸಿದ್ರು. ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದು ಜೀವ ಬೆದರಿಕೆಯನ್ನ ಹಾಕಿದ್ದಂತಹ ಇಬ್ಬರು ಆರೋಪಿಗಳಿಂದ ತಪ್ಪಿಸಿಕೊಂಡು ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು ಪ್ರಥಮ್. ದೂರಿನ ಆಧಾರದ ಮೇಲೆ ರೌಡಿ ರಾಣಿ ಯಶಸ್ವಿನಿ, ಬೇಕರಿ ರಘು ಅರೆಸ್ಟ್ ಆಗಿದೆ. ಇದೇ ಕೇಸ್ನಲ್ಲಿ ಬೇಲ್ ಸಿಕ್ಕ ನಂತರವೂ ಕೂಡ ಪ್ರಥಮ್ಗೆ ಬೆದರಿಕೆಯನ್ನ ಹಾಕಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಸಿಗ್ತಾ ಇದೆ. ಧಮಕಿ ಬಗ್ಗೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರಿಗೆ ಪ್ರಥಮ್ ದೂರು ಕೊಟ್ಟಿದ್ರು. ಪ್ರಥಮ್ ನೀಡಿದ್ದ ದೂರಿನ ಮೇರೆಗೆ ಇದೀಗ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ರು ಪೊಲೀಸ್ನವರು. ಬೇಲ್ ಕ್ಯಾನ್ಸಲ್ ಮಾಡಿ ಯಶಸ್ವಿನಿ ಮತ್ತೆ ಬೇಕರಿ ರಘುನ ಜೈಲಿಗೆ ಕಳುಹಿಸಿದೆ ಕೋರ್ಟ್. ಇದೀಗ ಬೇಲ್ ಸಿಕ್ತು ಅಂತ ಹೇಳಿ ಸುಮ್ಮನೆ ಇರೋದು ಬಿಟ್ಟು ಮತ್ತೆ ಬೆದರಿಕೆಯನ್ನ ಹಾಕಿ ಕೊನೆಗೂ ಅಂಧರಾಗಿದ್ದಾರೆ. ದರ್ಶನ್ ಬಗ್ಗೆ ಮಾತನಾಡಿದ್ದಕ್ಕಾಗಿ ಧಮಕಿಯನ್ನ ಹಾಕಿದ್ರು ಈ ರೌಡಿ ಶೀಟರ್ ಬೇಕರಿ ರಘು ಮತ್ತೆ ಯಶಸ್ವಿನಿ ಗೌಡ. ಅದಾದ ನಂತರ ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಮತ್ತೆ ಅವರು ಬೇಲ್ ತೆಗೆದುಕೊಂಡು ವಾಪಸ್ ಆಗಿದ್ರು. ಬೇಲ್ ತೆಗೆದುಕೊಂಡು ಒಂದಷ್ಟು ನಿಯಮಗಳನ್ನು ಕೂಡ ಅವರು ಉಲ್ಲಂಘನೆ ಮಾಡಿದ್ರು ಅನ್ನುವಂತಹ ಗಂಭೀರ ಆರೋಪದ ಜೊತೆಗೆ ಮತ್ತೆ ಪ್ರಥಮ್ ಅವರಿಗೆ ಕರೆ ಮಾಡಿ ಧಮಕಿ ಹಾಕುವಂತಹ ಕೆಲಸಕ್ಕೆ ಮುಂದಾಗಿತ್ತು ಈ ತಂಡ ಅನ್ನೋದು ಗೊತ್ತಾಗ್ತಾ ಇದೆ. ಆ ಧಮಕಿ ಹಾಕಿದ ಬೆನ್ನಲ್ಲೇ ಮತ್ತೊಮ್ಮೆ ದೂರನ್ನ ಕೊಟ್ಟಿದ್ದಾರೆ ಪ್ರಥಮ್. ಆ ದೂರಿನ ಪ್ರತಿಯನ್ನ ಇಟ್ಟುಕೊಂಡು ಕೋರ್ಟ್ಗೆ ಸಬ್ಮಿಟ್ ಮಾಡಿದ ಬಳಿಕ ಇದೀಗ ಇವರ ಬೇಲ್ ಕ್ಯಾನ್ಸಲ್ ಮಾಡಿ ಯಶಸ್ವಿನಿ ಮತ್ತೆ ಬೇಕರಿ ರಘುನ ಜೈಲಿಗೆ ಕಳುಹಿಸಿದೆ ಕೋರ್ಟ್.